ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರಿಗೂ ದುರ್ಗಾ ಚಾನಲ್ಗೆ ಸ್ವಾಗತ. ಬಹಳಷ್ಟು ಜನರು ಅನ್ವಾಂಟೆಡ್ ಹೇರನ್ನು ರಿಮೂವ್ ಮಾಡೋದ್ರ ಬಗ್ಗೆ ನಮ್ಗೆ ವ್ಯಾಕ್ಸನ್ನು ಮನೇಲಿ ಮಾಡಿ ತೋರಿಸ್ರಿ ಅಂತ ಹೇಳೋದು ಕಮೆಂಟ್ ಮಾಡ್ತಿದ್ರು. ಆಮೇಲೆ ನನಗೆ ಫೋನ್ ಮಾಡಿನೂ ನನಗೆ ಹೇಳ್ತಿದ್ರು. ಅದಕ್ಕೋಸ್ಕರ ಇವತ್ತು ಈ ರೆಮಿಡಿನ ನಿಮಗೋಸ್ಕರ ತೊಗೊಂಡಿದ್ದೀನಿ. ಎಷ್ಟು ಈಸಿ ಆಗೈತಿ. ಆಮೇಲೆ ನಾವು ನೋವು ಇಲ್ಲದೇನೆ ನಾವು ಇದನ್ನ ಆರಾಮಾಗಿ ಮನೇಲಿ ಮಾಡ್ಕೋಬಹುದು. ಬಹಳನೇ ಸುಲಭವಾಗಿರುವಂಥ ರೆಮಿಡಿ ಅಂತ ಹೇಳಿದ್ರೆ ತಪ್ಪಾಗಿಲ್ಲ. ಬಹಳಷ್ಟು ಜನ ನನಗೆ ಪದೇ ಪದೇ ಹಾಕ್ತಾನೆ ಇದ್ರು. ಈ ಕಮೆಂಟ್ ಬರ್ತಾನೆ ಇತ್ತು. ಆಮೇಲೆ ಫೋನಲ್ಲೂ ನನಗೆ ಹೇಳ್ತಿದ್ರು, ನೋಡಿ, ನೋ ಪೇನ್ ನೋ ಜೆಲೆಟಿನ್, ಬರೀ ಮನೇಲಿರುವಂಥ ಸಾಮಗ್ರಿಯಿಂದ ನಾವು ಈ ಒಂದು ವ್ಯಾಕ್ಸನ್ನು ಮಾಡ್ಕೋಬೋದು. ಬರೀ ಇದನ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ನೋಡ್ರಿ, ಹೇರ್ಸ್ ಎಷ್ಟು ಚೆನ್ನಾಗಿ ರಿಮೂವ್ ಆಗಿದಾವೆ ಅಂತ ಹೇಳಿದ್ರೆ ನೀವು ನೋಡ್ಬೋದು. ಇಲ್ಲಿ ಒಂದು ಬಾಣಲೆಗೆ ನಾನು 2 ಸ್ಪೂನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಹಾಗೆ ಲಿಂಬೆಹಣ್ಣಿನ ರಸನ ಈ ರೀತಿ ನಾನು ಬಾಟ್ಲಲ್ಲಿ ಹಾಕಿಟ್ಕೊಂಡಿರ್ತೀನಿ. ಅದನ್ನೇ 1 ಸ್ಪೂನಷ್ಟು ಇಲ್ಲಿ ಲಿಂಬೆಹಣ್ಣಿನ ರಸ ಹಾಕೊಂಡಿದ್ದೆ ನಾನು. ಇದಕ್ಕೆ 2 ಸ್ಪೂನಷ್ಟು ನಾನು ನೀರನ್ನು ಹಾಕೊತೀನಿ. ಹಾಕೊಂಡು ಇದನ್ನು ನೀವು ತೀರಾ ಗಟ್ಟಿಯಾಗೋವರೆಗೂ ನಾವು ಇದನ್ನ ಕಾಸ್ಕೋಬಾರ್ದು. ಅಂದ್ರೆ ತೀರಾ ಗಟ್ಟಿಯಾಗೋ ಅಂದ್ರೆ ನಿಮ್ಗೆ ಇದು ಸ್ವಲ್ಪನೇ ತೆಳ್ಳಗಿರ್ತಾರೆ. ನೀವು ಇದನ್ನ ಇಳಿಸ್ಕೊಂಡ್ಬಿಟ್ರೆ ಅದು ಗಟ್ಟಿ ಆಗಿಬಿಡ್ತೈತೆ. ಆರಿದ ಮೇಲೆ ಅದನ್ನ ತೋರಿಸ್ತೀನಿ ನಾನು ನಿಮ್ಗೆ. ಈ ರೀತಿಯಾಗಿ ಒಂದು ಸ್ವಲ್ಪ ಕುದಿ ಬರಬೇಕಿದು ಚೆನ್ನಾಗಿದ್ದನ್ನು ನಾವು ಸ್ವಲ್ಪ ಕೈ ಆಡಿಸ್ಕೊತಾ ಇರಬೇಕು. ಇಲ್ಲಾಂದ್ರೆ ಸಕ್ಕರೆ ಎಲ್ಲ ತಳ ಹತ್ತಂಗೆ ಆಗುತ್ತೆ. ಒಂದು ಸ್ವಲ್ಪ ಯಾಕಂದ್ರೆ ಸ್ವಲ್ಪನೇ ಕ್ವಾಂಟಿಟಿ ಮಾಡ್ತಿರ್ತೀವಲ್ಲ ನಾವು, ಅದಕ್ಕೊಂದು ಸ್ವಲ್ಪ ಕೈ ಆಡಿಸ್ತಾ ಇದ್ದು ಇದೇ ರೀತಿ ಬುರುಗು ಬರ್ತಾ ಇರ್ತೈತೆ ಮೇಲೆ. ನೋಡ್ರಿ, ಈ ರೀತಿ ನೊರೆ ಬರ್ತಾ ಐತಿ. ನಾವು ನಮ್ಮ ಬುರುಗು ಅಂತ ಹೇಳ್ತೀವಿ. ಇದು ನೊರೆ ಬರ್ತಾ ಇತ್ತಲ್ಲ, ಈಗ ನಾವು ಇದನ್ನ ಒಂದು ಸ್ವಲ್ಪ ತೋರಿಸ್ತೀನಿ ನಾನು ನಿಮಗೆ ಯಾವ ರೀತಿ ಇದು ಹದ ಇರಬೇಕು ಅಂತ. ಅಂದರೆ ಯಾಕಂದರೆ ಎಷ್ಟೋ ಸರ್ತಿ ನಾನು ಹೆಂಗೆ ಮಾಡ್ಕೋಬೇಕಂತ ಕರೆಕ್ಟಾಗಿ ಗೊತ್ತಾಗ್ತಿರಲಿಲ್ಲ. 1-2 ಸರ್ತಿ ನಾನು ಮಾಡಿ ಆದಮೇಲೆ ನನಗೆ ಇದು ಪರ್ಫೆಕ್ಟ್ ಅಳತೆ ಆಮೇಲೆ ಪರ್ಫೆಕ್ಟಾಗಿ ನನಗೆ ಬಂದ ಮೇಲೆ ನಾನು ನಿಮಗೆ ಇದನ್ನ ತೋರಿಸ್ಕೊಡ್ತಿದ್ದೀನಿ. ಈ ರೀತಿ ನಾವು ಇದನ್ನ ಕೈ ಆಡಿಸ್ಕೊತಾ ಇರಬೇಕು. ಕೈ ಆಡಿಸ್ಕೊತಾ ಇದ್ದಾಗ ಈಗ ನಾನು ಗ್ಯಾಸ್ ಆಫ್ ಮಾಡ್ತೀನಿ. ಗ್ಯಾಸ್ ಆಫ್ ಮಾಡಿ ಇಲ್ಲಿ ನೋಡ್ರಿ, ಈ ರೀತಿಯಾಗಿ ಅಂದರೆ ಪೂರ್ತಿ ಒಂದೇಳೆ ಪಾಕ ಈ ರೀತಿ ಎಲ್ಲ ತೋರಿಸ್ತಾರೆ. ಇದು ಯಾವುದೇ ರೀತಿ ಬೇಡ ನಮ್ಗೆ, ಇಷ್ಟ ಅದರ ಸಾಕು. ಇದಕ್ಕೆ ಆ್ಯಂಟಿಸೆಪ್ಟಿಕ್ ಆಗಿ ಕೆಲಸ ಮಾಡೋದಕ್ಕೆ ಒಂದು ಸ್ವಲ್ಪ ಅರ್ಶಿನ ಪುಡಿ ಹಾಕೊಂಡಿದ್ದೀನಿ ನಾನು. ಇಷ್ಟೇ ಹಾಕೋಬೇಕು ಅಂತಾರ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅರ್ಶಿನ ಪುಡಿ ಹಾಕೋರಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಇಲ್ಲಿ ಕಾಫಿ ಪೌಡ್ರನ್ನ ತೊಗೊಂಡಿದ್ದೀನಿ. ಹಾಕೊಂಡು ಚೆನ್ನಾಗಿದ್ದನ್ನ ನಾವು ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಮತ್ತೆ ನಾನಿಲ್ಲಿ ಸೋಪು ಮತ್ತು ಆಯಿಲು ಆಮೇಲೆ ಈ ಒಂದು ಪೌಡರ್ನ ಎಲ್ಲ ಮತ್ತೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಯಾರಿಗೆಲ್ಲ ಈ ಸೋಪು, ಪಿಗ್ಮೆಂಟೇಷನ್ ಸೋಪು, ಪಿಗ್ಮೆಂಟೇಷನ್ ಆಯಿಲು, ಪಿಗ್ಮೆಂಟೇಷನ್ ಪೌಡರ್ ಮತ್ತು ಹೇರ್ ಆಯಿಲು ಯಾರಿಗೆಲ್ಲ ಬೇಕು ದಯವಿಟ್ಟು ನೀವು ಆರ್ಡರ್ ಮಾಡ್ಕೋಬಹುದು. ಇಲ್ಲಿ ನಾನು ನಂಬರ್ ಕೊಟ್ಟಿರ್ತೀನಿ. ಎಲ್ಲ ಲಾಸ್ಟ್ ಬ್ಯಾಚ್ ಅಂತ ಹೇಳ್ಬೋದು. ಮತ್ತೆ ನಾನು ಇದನ್ನ ಎಲ್ಲನೂ ಕಳಿಸಾದ್ಮೇಲೆ ಮತ್ತೆ ನಾನು ರಿಪೀಟ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ನಿಮ್ಗೆ ಯಾರಿಗಾದ್ರೂ ಬೇಕಿದ್ರೆ ಹೇರ್ ಆಯಿಲ್ ಅಂತೂ ಪೂರ್ತಿಯಾಗಿ ಖಾಲಿಯಾಗಿ ಬಂದೈತಿ. ಇನ್ನೂ 1 ಬಾಟ್ಲೇನೋ ಇದ್ದಿರ್ಬೋದು ಅಷ್ಟೇ. ಯಾರಿಗೆಲ್ಲ ಬೇಕು ನನಗೆ ಬೇಗನೆ ಆರ್ಡರ್ ಮಾಡ್ಕೋರಿ ಅಂತ ಹೇಳ್ತೀನಿ. ಬಹಳ ಚೆನ್ನಾಗಿರುವಂಥ ರಿಸಲ್ಟ್ ಐತಿ ಅಂತ ಹೇಳಿದ್ದು ನಾನು ಗ್ಯಾರಂಟಿ ಹೇಳ್ತೀನಿ. ಇಲ್ಲಿ ನೋಡ್ರಿ, ಸ್ವಲ್ಪನೇ ಇದನ್ನ ಆರಕ್ಕೆ ಬಿಟ್ಟ ತಕ್ಷಣ ಇಷ್ಟು ಗಟ್ಟಿಯಾಗಿಬಿಡ್ತಿದ್ದು. ನಾನು ಇಷ್ಟು ಗಟ್ಟಿಯಾಗಿರೋದನ್ನು ತೊಗೊಂಡಿಲ್ಲ. ಇಲ್ಲಿ ಸ್ವಲ್ಪ ಮತ್ತೆ ಒಂದು ಸ್ವಲ್ಪ ನಾನು ಬೆಚ್ಚಗೆ ಮಾಡಿಕೊಂಡು ಇಲ್ಲಿ ಬೇರೆ ಒಂದು ಕಪ್ಪಲ್ಲಿ ನಾನು ಅದನ್ನು ತೆಗೆದಿಟ್ಕೊಂಡಿದ್ದೀನಿ. ಇದು ಬೆಚ್ಚಗಿರುತ್ತೆ. ಒಂದು ಸ್ವಲ್ಪ ಹುಷಾರಾಗಿ ನಾವು ಇದನ್ನ ಬಾಯಿಂದ ಊಪ್ತಾ ಒಂದು ಸ್ವಲ್ಪ ತಣ್ಣಗೆ ಮಾಡ್ಕೊಂತ ನಾವು ಇದನ್ನ ಸ್ಕಿನ್ಗೆ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಹುಷಾರಾಗಿ, ಅಂದ್ರೆ ಒಂದು ಸ್ವಲ್ಪ ಬೆಚ್ಚಗಿರುತ್ತೆ ನೋಡಿಕೊಂಡು ಹಚ್ಕೋರಿ. ಯಾಕಂದ್ರೆ ತೀರಾ ಬಿಸಿದು ಅದು, ಯಾಕಂದ್ರೆ ಪಾಕ ಇರೋದ್ರಿಂದ ನಮಗೆ ಜಾಸ್ತಿ ಬಿಸಿದು ಹಚ್ಕೊಂಡ್ರೆ ಮತ್ತೆ ಕೈ ಸುಡುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ನಾವು ಒಂದು ಸ್ವಲ್ಪ ತಣ್ಣಗೆ ಮಾಡ್ಕೊಂತ ಇದನ್ನ ಎಲ್ಲ ಕಡೆ ನಮ್ಗೆ ಹೇರ್ಸ್ ಎಲ್ಲೆಲ್ಲಿ ನಾವು ಇದು ಹೇರ್ ರಿಮೂವ್ ಮಾಡಬೇಕಾಗಿರ್ತದೆ ಅಲ್ಲೆಲ್ಲ ನಾವು ಇದನ್ನ ಅಪ್ಲೈ ಮಾಡಿಕೊಂಡು ತೆಗಿಬೇಕಾಗತ್ತೆ. ನೋಡಲಿ, ಈ ರೀತಿ ಮೇಲೆ ಅಪ್ಪರ್ ವರ್ಲ್ಡ್ ಅಂದ್ರೆ ಮೇಲೆ ಈ ರೀತಿ ಚಮಚೆಯಿಂದ ನಾವು ಚಮಚ ಆಯ್ತು ಅಥವಾ ನಿಮ್ಮ ಹತ್ರ ಯಾವುದಾದ್ರೂ ಒಂದು ಐಸ್ ಕ್ರೀಮ್ ಕಡ್ಡಿ ಇರುತ್ತಲ್ಲ ಅದರಿಂದ ಈ ರೀತಿಯಾಗಿ ನಾವೆಲ್ಲ ಹಚ್ಕೊಂತ ಬರಬೇಕಾಗತ್ತೆ. ನಾನು ಇಲ್ಲಿ 2 ರೀತಿಯಾಗಿ ಹೇರ್ ರಿಮೂವ್ ಮಾಡೋದನ್ನ ತೋರಿಸ್ತೀನಿ ನಾನು. ಅಂದ್ರೆ ಮಾರ್ಕೆಟಲ್ಲಿ ಹೇರ್ ರಿಮೂವಲ್ ಸ್ಟಿಪ್ಸ್ ಸಿಗ್ತಾವೆ, ಅದನ್ನು ನೀವು ಇಲ್ಲಿ ತರುವಂಥ ಅವಶ್ಯಕತೆ. ಈ ರೀತಿಯಾಗಿರುವಂಥ ಬಟ್ಟೆ ನಮ್ಮ ಮನೇಲಿ, ಈ ರೀತಿಯಾದ ಕಾಟನ್ ಚೀಲಗಳ ಮನೆಯಲ್ಲಿ ಆರಾಮಾಗಿ ಎಲ್ಲರ ಮನೆಯಲ್ಲೂ ಸಿಗ್ತಾವೆ. ಇದನ್ನು ನಾನು ಈ ರೀತಿ ಕಟ್ ಮಾಡ್ಕೊತೀನಿ. ಕಟ್ ಮಾಡಿಕೊಂಡು ಇದನ್ನು ಒಂದು ಸ್ವಲ್ಪ ಪೂರ್ತಿಯಾಗಿ ಬಿಡಿಸ್ಕೊಂಡು ಇದರಿಂದ ನಾವು ಯಾವ ರೀತಿ ನಾವು ಹೇರ್ ರಿಮೂವನ್ನು ಮಾಡ್ಕೋಬೋದು ಅಂತ ಹೇಳೋದು ಫಸ್ಟಿಗೆ ತೋರಿಸ್ತೀನಿ. ನೆಕ್ಸ್ಟ್ ಮತ್ತೆ ಈ ಪೇಪರಲ್ಲಿ ನಾನು ತೋರಿಸ್ತೀನಿ, ಅದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತೀನಿ. ನೋಡ್ರಿ, ಈ ರೀತಿಯಾಗಿ ನಾವು ಇದನ್ನ ಪೂರ್ತಿಯಾಗಿ ಬಿಡಿಸ್ಕೋಬೇಕು. ಅಂದ್ರೆ ಪೂರ್ತಿ ದಪ್ಪ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ಈ ರೀತಿಯಾಗಿ ತೆಳ್ಳಗೆ ನೀವು ಇದನ್ನ ಮಾಡಿಕೊಂಡು ನಾವೇನು ಈ ವ್ಯಾಕ್ಸ್ ಹಚ್ಚಿದ್ವಲ್ಲ ಅದ್ರ ಮೇಲೆ ನಾನಿನ್ನ ಈ ರೀತಿ ನೋಡ್ರಿ ಹಾಕಿ ಚೆನ್ನಾಗಿದ್ನ ರಬ್ ಮಾಡ್ತೀನಿ. ನೋಡ್ರಿ, ಈ ರೀತಿ ಹಾಕಿ ಚೆನ್ನಾಗಿದ್ನ ನಾವು ಯಾವ ರೀತಿ ಪೇಪರ್ ಹಾಕಿ ಈ ರೀತಿ ರಬ್ ಮಾಡ್ತೀವೋ ಈ ರೀತಿ ನಾವು ಮಾಡ್ಕೊಂಡು ಆದಮೇಲೆ ನಾವು ಇದನ್ನ ತೆಗಿಬೇಕಾಗತ್ತೆ. ಆಮೇಲೆ ಇಲ್ಲಿ ನಾನು ನಿಮ್ಗೆ ಇದನ್ನ ತೆಗೆದು ತೋರಿಸ್ತೀನಿ, ಆದರೆ ನಿಮಗೆ ಇಲ್ಲಿ ಜಾಸ್ತಿ ಇಲ್ಲಿ ಹೇರ್ಸು ನಿಮಗೆ ಕಾಣಂಗಿಲ್ಲ. ನೋಡ್ರಿ, ಈ ರೀತಿಯಾಗಿ ನಾವು ಯಾವ ರೀತಿ ಪೇಪರ್ನ ಹಾಕಿ ರಬ್ ಮಾಡಿ ತೆಗಿತೀವೋ ಅದೇ ರೀತಿ ನಾನು ಇಲ್ಲಿ ಹಾಕಿ ತೆಗಿತೀನಿ. ನೋಡ್ರಿ, ಪೂರ್ತಿಯಾಗಿ ಹೇರ್ಸು ಇದರೊಳಗೆ ಕಾಣಿಸ್ತಾವೆ. ಅಂದರೆ ಕ್ಯಾಮ್ರಾದಲ್ಲಿ ಅಷ್ಟೊಂದು ನಿಮ್ಗೆ ಕರೆಕ್ಟಾಗಿ ಕಾಣಿಸ್ತಿಲ್ಲ. ಅದಕ್ಕೋಸ್ಕರ ಮತ್ತೆ ನಾನು ಪೇಪರ್ ತೊಗೊಂಡು ಇಲ್ಲಿ ತೆಗೆದು ತೋರಿಸ್ತೀನಿ ನಿಮಗೆ. ಯಾಕಂದ್ರೆ ಇದೇ ಒಂದು ವೈಟ್ ಕಲರ್ ಬಟ್ಟೆ ಆಮೇಲೆ ಇದು ಯೆಲ್ಲೋ ಕಲರ್ ಬಟ್ಟೆ ಆಗಿತ್ತು ಅಂದರೆ ನಿಮಗೆ ಕ್ಲೀನಾಗಿ ಇದರಲ್ಲಿ ಹೇರ್ಸ್ ಇರೋದು ಕಾಣಿಸ್ತಿತ್ತು. ಆದರೆ ಇಲ್ಲಿ ರೆಡ್ ಕಲರ್ ಬಟ್ಟೆ ಆಗಿರೋದ ನಿಮಗೆ ಇದರಲ್ಲಿ ಕಾಣಿಸ್ತಿಲ್ಲ. ಹಾಗಾಗಿ ಮತ್ತೆ ನಾನಿಲ್ಲಿ ಪೇಪರನ್ನು ತೊಗೊಂಡು ತೋರಿಸ್ತೀನಿ. ನೋಡ್ರಿ, ಈ ರೀತಿಯಾಗಿ ನಾವು ಮನೇಲೆ ಬೇಕಾದಷ್ಟು ಪೇಪರ್ಗಳು ನಮ್ಮ ಹತ್ರ ಇರ್ತಾವೆ. ಇಲ್ಲಾಂದ್ರೆ ಟಿಶ್ಯೂ ಪೇಪರ್ ಇರ್ತಾವೆ. ಅವನ್ನ ನಾವಿಲ್ಲಿ ತೊಗೋಬೇಕಾಗತ್ತೆ. ಒಂದು ಸ್ವಲ್ಪ ಪೇಪರ್ ಸ್ವಲ್ಪ ತೆಳ್ಳಗೈತೆ, ಅದಕ್ಕೋಸ್ಕರ ನಾವು ಹಾಕಿದ ತಕ್ಷಣ ಹೇಳ್ತಿದ್ವಿ. ಸ್ವಲ್ಪ ದಪ್ಪ ಪೇಪರ್ ಇದ್ರಂತೂ ಇನ್ನೂ ಚೆನ್ನಾಗಿ ನಿಮ್ಗೆ ಇದು ಪೂರ್ತಿಯಾಗಿ ನಾವು ಹರಿಯಂಗಿಲ್ಲ. ಅದು ಪೇಪರು ಅಂದರೆ ಕರೆಕ್ಟಾಗಿ ಹಿಡಿದು ನಾವು ಎಳೆದ್ರೆ ಹರಿಯಂಗಿಲ್ಲ. ಅದು ನಾವು ಒಂದೇ ಸೈಡ್ ಹಿಡಿದು ಕಿತ್ತಾಗ ನಮ್ಗೆ ಅದು ಆಲ್ಮೋಸ್ಟ್ ಹರಿಯೋಂಥ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ನಾವು ಪೂರ್ತಿಯಾಗಿ ಆ ಕಡೆ ಎರಡು ಕಡೆನೂ ನಾವು ಹಿಡಿದು ತೆಗಿಬೇಕಾಗತ್ತೆ. ನೋಡ್ರಿ, ಈ ರೀತಿಯಾಗಿ ಅದನ್ನು ಪೇಪರ್ ಹಾಕಬೇಕು, ಮತ್ತೆ ಅದನ್ನ ರಬ್ ಮಾಡಬೇಕು, ಮತ್ತು ಈ ರೀತಿಯಾಗಿ ನಾವು ತೆಗಿಬೇಕಾಗುತ್ತೆ. ಎಷ್ಟು ಚೆನ್ನಾಗಿ ರಿಮೂವ್ ಆಗ್ತಾವೆ ಅಂದರೆ ಹೇರ್ಸ್ ಇದರಲ್ಲಿ ನೋಡ್ಬೋದು ನೀವು. ಎಷ್ಟೋ ಕೊಂಡ ಕಾಣಿಸ್ತಾವೆ ಇದ್ರೊಳಗೆ. ನೋಡ್ರಿ, ಹೌದ್ರಾ, ಎಷ್ಟೋ ಕೊಂಡ ಕಾಣಿಸ್ತಾವೆ. ನೀವು ಇದನ್ನ ಒಂದು ಸರ್ತಿ ನೀವು ಮನೆಯಾಗ ಇದನ್ನ ಟ್ರೈ ಮಾಡಿ ನೋಡ್ರಿ. ಬಹಳನೇ ಈಸಿಯಾಗಿರುವಂಥ ಹೋಮ್ ರೆಮಿಡಿ ಇದಾಗೈತಿ. ಆಮೇಲೆ ಯಾವುದೇ ರೀತಿ ಜಾಸ್ತಿ ಪೇನ್ ಅಂತ ಅಂದೇನೋ ಅನ್ಸಂಗಿಲ್ಲ. ಇದು ನೀವು ಇದನ್ನ ಮನೇಲಿ ನೀವು ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಸರ್ತಿ.
ಭಾಳ ಈಸಿಯಾಗಿರುವಂಥ ಹೋಮ್ ರೆಮಿಡಿ ಆಗಿರ್ತೈತಿ. ಆಮೇಲೆ ಮನೇಲಿರುವಂಥ ಪದಾರ್ಥಗಳಿಂದ ನಾವು ಈ ಒಂದು ಹೋಮ್ ರೆಮಿಡಿನ ರೆಡಿ ಮಾಡ್ಕೊಂಡಿದ್ದೀವಿ. ಇಲ್ಲಿ ಲಿಂಬೆ ಹಣ್ಣನ್ನು ನಾವು ಹಾಕಿರೋದ್ರಿಂದ ಟ್ಯಾನನ್ನು ಇದು ರಿಮೂವ್ ಮಾಡ್ತೈತಿ. ಆಮೇಲೆ ಕಾಫಿ ಪೌಡ್ರ್ ನಮಗೆ ಇದು ಸಹಿತ ನಮಗೆ ಸ್ಕಿನ್ನಲ್ಲಿರುವಂಥ ಡೆಡ್ ಸ್ಕಿನ್ನ ತೆಗಿತೈತಿ ಮತ್ತು ಟ್ಯಾನ್ ರಿಮೂವ್ ಮಾಡ್ತೈತಿ. ಅದಕ್ಕೋಸ್ಕರ ಇಲ್ಲಿ ಇಷ್ಟನ್ನು ಹಾಕ್ಕೊಂಡು ನಾನು ಅರಿಶಿನ ನಮಗೆ ಆ್ಯಂಟಿಸೆಪ್ಟಿಕ್ ಆಗಿ ಕೆಲಸ ಮಾಡ್ತಾಯಿದೆ. ಅದಕ್ಕೋಸ್ಕರ ಇಲ್ಲಿ ಮನೆಯಲ್ಲೇ ಇರುವಂಥ ಪದಾರ್ಥಗಳಿಂದ ಆರಾಮಾಗಿ ನಾವು ಈ ಒಂದು ವ್ಯಾಕ್ಸನ್ನು ರೆಡಿ ಮಾಡಿಕೊಂಡು ನಮ್ಮ ಅನ್ವಾಂಟೆಡ್ ಹೇರ್ಸ್ ಏನಿರ್ತಾವೆ ಅವನ್ನ ಆರಾಮಾಗಿ ನಾವು ಮನೇಲಿ ತೆಕ್ಕೋಬೋದು. ಪಾರ್ಲಿಗೆ ಹೋಗಿ ಟೈಮ್ ಪಾಸ್ ಮಾಡೋ ಅವಶ್ಯಕತೆ ಇಲ್ಲ, ಅಲ್ಲಿ ಹೋಗಿ ಕಾಯುವಂಥ ಅವಶ್ಯಕತೆಯೂ ಇಲ್ಲ. ಇನ್ನು ಮುಂದೆ ನೀವು ಮನೆಯಲ್ಲಿ ಈ ಒಂದು ವ್ಯಾಕ್ಸನ್ನು ನೀವು ಮನೇಲೇ ರೆಡಿ ಮಾಡ್ಕೊತೀರಿ, ಮಾಡಿಕೊಂಡು ನಿಮ್ಮ ಹೇರ್ಸನ್ನು ನೀವು ಕ್ಲೀನ್ ಮಾಡ್ಕೊತೀರಿ ಅಂತ ಹೇಳೋದು ನಾನು ಅನ್ಕೊತೀನಿ. ಯಾಕಂತ ಅಂದ್ರೆ ಬಹಳಷ್ಟು ಜನ ಕೇಳಿದ್ದಕ್ಕೋಸ್ಕರ ಈ ರೆಮಿಡಿ ನಾನು ತೊಗೊಂಡು ಬಂದಿದ್ದೀನಿ. ಇದನ್ನ ಉಪಯೋಗ ನೀವು ತೊಗೊತೀರಿ ಅಂತ ಹೇಳೋದು ನಾನು ಅನ್ಕೊತೀನಿ. ನೋಡ್ರಿ ಹೇರ್ಸ್ ಎಲ್ಲ ಎಷ್ಟೋ ಕೊಂಡು ನಮ್ಗೆ ಹೇರ್ಸು ಪೇಪರಲ್ಲಿ ಕಾಣಿಸೋ ಅಂದ್ರೆ ವೈಟ್ ಪೇಪರ್ ಎಲ್ಲ ಪೂರ್ತಿಯಾಗಿ ನಿಮಗೆ ನೋಡಲಿ ಪೂರ್ತಿಯಾಗಿ ಕಾಣಿಸ್ತವೆ. ಇನ್ನು ಮುಂದೆ ಜಿಲೆಟಿನ್ ಮೊರೆ ಹೋಗ್ಬೇಡ್ರಿ. ಜಿಲೆಟಿನ್ ನಾನು ತರಿಸಿಟ್ಟುಕೊಂಡಿದ್ದೆ, ಅದರದ್ದು ನಾನು ವಿಡಿಯೋ ಹಾಕಬೇಕು ಅಂತ ಹೇಳೋದು ಅದನ್ನು ನಾನು ನೆಕ್ಸ್ಟ್ ಹಾಕ್ತೀನಿ. ಆದರೆ ಈಗ ಹೋಮ್ ರೆಮಿಡಿ ಕೇಳೋದ್ರಿಂದ ನಾನು ಹೋಮ್ ರೆಮಿಡಿನೇ ನಿಮಗೆ ಮಾಡಿ ತೋರಿಸಿದ್ದೀನಿ. ನೀವು ಜಿಲೆಟಿನಲ್ಲಿ ನೀವು ಮಾಡಿ ತೋರಿಸ್ರಿ ಅಂತ ಅಂದ್ರೆ ಅದು ಸಹಿತ ನಾನು ತರಿಸಿಟ್ಕೊಂಡಿದ್ದೀನಿ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಅದನ್ನ ನಾನು ಹಾಕ್ತೀನಿ. ನೀವು ಎಲ್ಲರೂ ಈ ಒಂದು ಹೋಮ್ ರೆಮಿಡಿನ ಮನೆಯಾಗ ಟ್ರೈ ಮಾಡಿರಿ. ಯಾವ ರೀತಿ ಬಂದಿತ್ತು ಅಂತ ಹೇಳೋದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರೆಯೋಕೆ ಹೋಗ್ಬೇಡ್ರಿ. ಹಂಗೆ ನಾನು ಏನೆಲ್ಲ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತೀನೋ ಅದನ್ನು ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾಕಂತ ಅಂದ್ರೆ ಭಾಳನೇ ಒಳ್ಳೊಳ್ಳೆ ಒಂದು ಇದನ್ನು ತರಿಸ್ಕೊಂಡಿರ್ತೀನಿ, ಆ ಪ್ರಾಡಕ್ಟ್ನ ತರಿಸ್ಕೊಂಡಿರ್ತೀನಿ. ಆಮೇಲೆ ಕಾಫಿ ಪೌಡ್ರನ್ನ ಎಲ್ಲ ಕಡೆ ನಾವು ಈಗ ನಾನು ಹಾಕಿರೋದು ಮನೆಯಲ್ಲಿರುವಂಥ ಕಾಫಿ ಪೌಡ್ರನ್ನ ಹಾಕಿದ್ದೀನಿ. ಅದರ ನೆಕ್ಸ್ಟು ನಾನು ಹಾಕುವಂಥ ಒಂದು ಕಾಫಿ ಪೌಡ್ರ್ ಏನಿರ್ತೈತಿ ಅದನ್ನು ಇನ್ನು ಕಾಸ್ಮೆಟಿಕ್ ಗ್ರೇಡ್ ಅಂತ ಹೇಳೋದು ಅದೊಂದು ಇದು ಬರುತ್ತೆ, ಕಾಫಿ ಪೌಡ್ರ್ ಬರುತ್ತೆ, ಅದನ್ನೇ ನಾನು ತರಿಸ್ತೀನಿ. ಅದನ್ನು ನಿಮಗೆ ಇಲ್ಲಿ ಬೇಕಿದ್ರೆ ಲಿಂಕ್ ಕೊಡ್ರಿ ಅಂದರೆ ಕೊಡ್ತೀನಿ. ಆ ಒಂದು ಕಾಫಿ ಪೌಡ್ರನ್ನ ನೀವು ತರಿಸ್ಕೊಂಡು ಹೇರ್ಸ್ಗಾದರೂ ಆಮೇಲೆ ಸ್ಕಿನ್ನಿಗಾಯ್ತು ಆಮೇಲೆ ನಾವು ಫೇಶಿಯಲ್ ಮಾಡೋವಾಗಾಯ್ತು ಆ ಒಂದು ಕಾಫಿ ಪೌಡ್ರನ್ನ ಯೂಸ್ ಮಾಡಿದರೆ ನಮಗೆ ಭಾಳನೇ ಒಳ್ಳೆಯದು. ಈಗೆಲ್ಲರೂ ಎಲ್ಲರೂ ಏನು ಮಾಡ್ತಿದ್ದೀವಿ, ಕಾಫಿ ಪೌಡ್ರನ್ನ ಕಾಫಿ ಮಾಡೋವಂಥ ಕಾಫಿ ಪೌಡ್ರನ್ನೇ ಹಾಕಿ ನಾವು ಈ ಒಂದು ಎಲ್ಲ ಹೋಮ್ ರೆಮಿಡಿಗಳನ್ನ ಮಾಡ್ತಿದ್ದೀವಿ. ಅದ್ರ ಬದಲಾಗಿ ಪೌಡ್ರ್ ಇರುತ್ತೆ, ಆ ಪೌಡ್ರನ್ನ ನಾನು ತರಿಸಿ ನಿಮಗೆ ಅದು ಡಬ್ಬ ತರಿಸಿದ ಮೇಲೆ ನಿಮಗೆ ತೋರಿಸ್ತೀನಿ. ಈಗ ಲಿಂಕನ್ನು ನಾನು ಇಲ್ಲಿ ಕೊಟ್ಟಿರ್ತೀನಿ, ಅದನ್ನು ಅಲ್ಲಿಂದ ನೀವು ತರಿಸ್ಕೋಬೋದು ಅಂತ ಹೇಳ್ತೀನಿ. ಹಂಗೆ ಇನ್ಮೇಲೆ ಈ ಜಿಲೆಟಿನನ್ನು ಮರ್ತು ಬಿಡ್ರಿ. ಮನೇಲಿರುವಂಥ ಇಂಗ್ರೀಡಿಯೆಂಟ್ಸನ್ನು ಹಾಕ್ಕೊಂಡು ನೋಡ್ರಿ ಜಿಲೆಟಿನ್ ಪೌಡ್ರ್ ನಾನು ತರಿಸಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ವಿಡಿಯೋಗಳಲ್ಲಿ ಇದನ್ನು ನಾನು ತೊಗೊಂಬರ್ತೀನಿ. ಇದನ್ನ ಸ್ಟಾಪ್ ಮಾಡಿರಿ, ಮನೇಲಿರುವಂಥ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ನೀವು ಈ ಒಂದು ಹೇರ್ ರಿಮೂವಲ್ನ ಮಾಡ್ಕೋರಿ ಅಂತ ಹೇಳ್ತೀನಿ. ಇಲ್ಲಿ ಡಿಫ್ರೆನ್ಸನ್ನು ನಾನು ನಿಮಗೆ ತೋರಿಸ್ತಿದ್ದೀನಿ ನೋಡ್ರಿ. ಎಲ್ಲನೂ ಹ್ಯಾಂಡ್ ವಾಶ್ ಮಾಡ್ಕೊಂಬಂದಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಸ್ಮೂತ್ ಆಗೈತಿ. ಆಮೇಲೆ ಅಷ್ಟೇ ಒಂಥರ ಖುಷಿ ಆಗುತ್ತೆ ನಿಜವಾಗ್ಲೂ. ಈ ಕೈಯಲ್ಲಿ ನಾನು ಎಲ್ಲ ಹೇರ್ಸನ್ನು ರಿಮೂವ್ ಮಾಡ್ಕೊಂಡಿದ್ದು. ಇನ್ನೊಂದು ಕೈ ತೋರಿಸ್ತೀನಿ ನೋಡ್ರಿ ಎಷ್ಟು ಕೊಂಡ ಇಲ್ಲಿ ಹೇರ್ಸ್ ಅದಾವ ನಂಗೆ ಅಂತ ಹೇಳೋದು. ಮನೇಲಿ ಈ ಹೋಮ್ ರೆಮಿಡಿನ ಟ್ರೈ ಮಾಡಿ ಫ್ರೆಂಡ್ಸ್. ಹೆಂಗೆ ಬಂದಿತ್ತು ಅಂತ ಹೇಳೋದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರೆಕೋಬೇಡ್ರಿ. ಇದೇ ರೀತಿಯಾಗಿರುವಂಥ ಒಳ್ಳೊಳ್ಳೆ ವಿಡಿಯೋಗಳು ನಿಮಗೋಸ್ಕರ ತರ್ತಾ ಇರ್ತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಏನು ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರೆಕೋಬೇಡ್ರಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ಬಟನ್ ಕ್ಲಿಕ್ ಮಾಡಿರಿ. ಆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಸ್ಕಿನ್ ಕೇರ್ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಆದಷ್ಟು ಬೇಗನೆ ಬರುತ್ತೆ. ನೀವು ಅಲ್ಲಿಂದ ಆದಷ್ಟು ಬೇಗ ನಿಮ್ಮ ಸ್ಕಿನ್ ಕೇರ್ ನೀವು ಮಾಡ್ಕೋಬೋದು ಅಂತ ಹೇಳ್ತಾ ಮತ್ತೆ ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್.